ಇದು ಹಿಂದೂ ಮಹಾಮಂಡಳಿಯ ಕಳೆದ 8 ವರ್ಷಗಳಲ್ಲಿ ಏನೇನಾಗಿದೆ ಅಂತ ಚುಟುಕು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ಬನ್ನಿ. Yo fab people, I'm your fab boy Rajathabali. I'm back with a new video guys. So ಈ ವಿಡಿಯೋ ಬಂದ್ಬಿಟ್ಟು ಪ್ರತ್ಯೇಕವಾಗಿ ಹಿಂದೂ ಮಹಾಮಂಡಳಿ ಗಣಪತಿ ವಿಡಿಯೋ ಆಗಿದೆ. ಸೊ ಈ ವಿಡಿಯೋದಲ್ಲಿ ಯಾವಾಗ ಉದ್ಘಾಟನೆ ಆಯಿತು, ಯಾವ್ಯಾವ ವರ್ಷದಲ್ಲಿ ಯಾವ್ಯಾವ ಗಣಪತಿನ ಕೂರಿಸಿದ್ದಾರೆ ಮತ್ತು ಏನೇನಾಯಿತು ಅಂತ ಹೇಳ್ತೀನಿ, ಬನ್ನಿ. ಸೊ ಅದಕ್ಕಿಂತ ಮುಂಚೆ ಹಿಂದೂ ಮಹಾಮಂಡಳಿಯಲ್ಲಿರೋ ಎಲ್ಲ ಸದಸ್ಯರ ಹತ್ರ ನಾನು ಕೇಳ್ಕೊಳೋದೊಂದೇ ಒಂದು ಅಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಎಲ್ಲರಿಗೂ ಹಿಂದೂ ಮಹಾಮಂಡಳಿ ಬಗ್ಗೆ ತಿಳಿಯೋ ಥರ ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಎಲ್ಲರೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಹಿಂದೂ ಮಹಾಮಂಡಳಿ ಉದ್ಘಾಟನೆ ಆಗಿದೆ 2017ರಲ್ಲಿ. ಸುಮಾರು ಒಂದು 20ರಿಂದ 25 ಜನ ಸೇರ್ಕೊಂಡ್ಬಿಟ್ಟು ಮಂಡಳಿನ ಸ್ಟಾರ್ಟ್ ಮಾಡ್ತಾರೆ, ಹಿಂದೂ ಮಹಾಮಂಡಳಿ ಅಂತ. ಇದೇ ಅವರ ಮೊದಲನೇ ಗಣೇಶ ಆಗಿದೆ. ಗಣೇಶನ ಮೂರ್ತಿಯಲ್ಲಿ ನೋಡ್ಬೋದು ಛತ್ರಪತಿ ಶಿವಾಜಿ ಅವರಿದ್ದಾರೆ. ಬನ್ನಿ, 2018ರಲ್ಲಿ ಮಾತ್ರ ತುಂಬ ಗ್ರ್ಯಾಂಡ್ ಅಂದರೆ ತುಂಬ ಭರ್ಜರಿಯಾಗಿ ಮಾಡಿದರು. ಹಾಗೆ ಗಣೇಶ ಬಂದ್ಬಿಟ್ಟು ಸಾಕ್ಷಾತ್ ಶಿವನ ರೂಪದಲ್ಲೇ ಇದ್ದಾನೆ. ಹೈಟು ಭಾರಿ ಇತ್ತು ರೀ ಆ ವರ್ಷದ. 2019ರ ಗಣೇಶ ಬಂದ್ಬಿಟ್ಟು ಪರಮಾತ್ಮ ಮತ್ತು ಪಾರ್ವತಿ ಅವರು ಗಣೇಶನ ಜೊತೆ ಇದ್ದಾರೆ. ನೋಡ್ಬೋದು ಇಲ್ಲಿ ಮಂಡಳಿ ಹುಡುಗರು ಇದ್ದಾರೆ. ಇವಾಗ ನಾವು ಹೋಗ್ತಾ ಇದ್ದೀವಿ 2020ಕ್ಕೆ. ಸೊ ಕೊರೋನಾ ಬಂದಿರೋ ಕಾರಣದಿಂದಾಗಿ ಜಾಸ್ತಿ ಜನ ಸೇರಬಾರ್ದು ಅಂತ ಗೌರ್ಮೆಂಟ್ ರೂಲ್ಸ್ ಜೊತೆಗೆ ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡಿದ್ರು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾ 2021 ಕಾಲಿಡ್ತಾ ಇದ್ದೀವಿ. ನೋಡ್ಬೋದು ನೀವು, ಗಣಪತಿ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಆಗಿದೆ. ಆ ವರ್ಷದ್ದು ತುಂಬಾ ದೊಡ್ಡದಾಗೂ ಇತ್ತು ಗಣಪತಿ. ಇವಾಗ ನಾವು ಕಾಲಿಡ್ತಾ ಇದ್ದೀವಿ 2022 ಅನ್ಕೊಂಡಿದ್ದೀರಾ? ಇಲ್ಲ, 2021 ಬಗ್ಗೆ ಹೇಳೋದು ತುಂಬಾ ಇದೆ. ಯಾಕಂದ್ರೆ ಕೊರೋನಾ ಬಂದ್ಬಿಟ್ಟು ಸುಮಾರು 1.5 ವರ್ಷ ಆಗಿತ್ತು. ಸೊ ಅದೇ ಕಾರಣದಿಂದಾಗಿ ಗೌರ್ಮೆಂಟ್ ಹಾಗೂ ಪೊಲೀಸರ ಕಡೆಯಿಂದ ಯಾವುದೇ ಕಾರಣಕ್ಕೆ DJ ಪರ್ಮಿಷನ್ ಇದ್ದಿದ್ದಿಲ್ಲ. ಬಟ್ ನಮ್ಮ ಕೊಪ್ಪಳದ ಹಿಂದೂ ಮಹಾಮಂಡಳಿಯವರು ಆ ವರ್ಷ ಚರಿತ್ರೆನೇ ಸೃಷ್ಟಿ ಮಾಡಿದ್ರು ಇಡೀ ಕರ್ನಾಟಕದಲ್ಲಿ. ಯಾಕಂದರೆ ಆ ವರ್ಷ ಕರ್ನಾಟಕದಲ್ಲಿ ಯಾವುದೇ ಊರಲ್ಲಿ DJ ಪರ್ಮಿಷನ್ ಇದ್ದಿಲ್ಲ, DJ ಹಚ್ಚಿದ್ದಿಲ್ಲ ಕೂಡ. ಬಟ್ ನಮ್ಮ ಹಿಂದೂ ಮಹಾಮಂಡಳಿಯವರು ಆ ವರ್ಷ DJ ಹಚ್ಚಿದ್ರು. DJ ಹಚ್ಚಿ ಭರ್ಜರಿ ವಿಸರ್ಜನೆ ಆಗಿತ್ತು. ಮತ್ತು 9ನೇ ದಿನ ಗಣೇಶ ವಿಸರ್ಜನೆ ಹೋಗುವಂಥ ಎಷ್ಟೊಂದು ಗಣಪತಿಗಳು 11 ದಿನಕ್ಕೆ ಹೋಗ್ಬಿಟ್ಟು ವಿಜೃಂಭಣೆಯ ವಿಸರ್ಜನೆ ಆಯಿತು. ಗಾಯ್ಸ್, ಬನ್ನಿ ನಮ್ಮ ಹಿಂದೂ ಮಹಾಮಂಡಳಿ ಗಣಪತಿಯ DJ ನೋಡ್ಕೊಂಬರೋಣ ಈಗ. ಹೆಂಗಿತ್ರಿ ವಿಸರ್ಜನೆ ಕ್ರೌಡ್? ಬರ್ರಿ 2022ಕ್ಕೆ ಹೋಗೋಣ ಈಗ. ಗಾಯ್ಸ್, ಹಿಂದೂ ಮಹಾಮಂಡಳಿ ಗಣಪತಿ ಬಂದ್ಬಿಟ್ಟು ಕೊಪ್ಪಳದಲ್ಲಿ ಲಾಸ್ಟ್ ಆಗಮನ ಆಗೋದು, ವಿಸರ್ಜನೆ ಕೂಡ ಕೊಪ್ಪಳದಲ್ಲಿ ಲಾಸ್ಟೇ ಆಗೋದು. ಗಣೇಶ ಟೆಂಟ್ ಒಳಗಡೆ ಪ್ರತಿಷ್ಠಾಪನೆ ಆಗಿದೆ. 11 ದಿನದವರೆಗೂ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಇವಾಗ ಬನ್ನಿ ವಿಸರ್ಜನೆ ನೋಡ್ಕೊಂಬರೋಣ. के आसमान में दहाड़ दो, आरंभ है प्रचंड, बोले मस्तकों के झुंड, आज जंग की घड़ी की तुम गुहार दो, आन बान शान या की जान का हो दान. ನೋಡ್ಬೋದ್ರಿ, ನಮ್ಮ ಕೊಪ್ಪಳದ ಅಜ್ಜರು ಅದಾರಲ್ರಿ, ಇದು ವಿಸರ್ಜನೆ ಆಗೋ ಟೈಮ್ ನೋಡ್ರಿ. ಬರ್ರಿ ಈಗ ನೆಕ್ಸ್ಟ್ 2023ಕ್ಕೆ ಹೋಗೋಣ. ಇಲ್ಲಿ ಏನೋ ಸ್ಪೆಷಲ್ ಐತ ಅಂತ ಹೇಳಿನ್ರಿ, ನಾನು ನಿಮ್ಗೆ ಏನಂತ ಹೇಳ್ತೀನಿ ಬರ್ರಿ. ಸೊ ಬಾಯ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಹಾಲ್ಗಂಬ ಪೂಜೆ ನಡೆಸ್ತಾ ಇದ್ದಾರೆ. ಸೊ ಇದಾದ ನಂತರ ಹೊಸಪೇಟೆಗೆ ಹೋಗ್ತಾ ಇದ್ದಾರೆ. ನಮ್ಮೂರಿಂದ 30 ಕಿಲೋಮೀಟರ್ ಹೊಸಪೇಟೆಯಿಂದ ಗಣೇಶನ್ ತರ್ತಾರೆ. ಸೊ ಇವಾಗ ನಾನೇನು ಮಾತಾಡಲ್ಲ, ಜಸ್ಟ್ ಬನ್ನಿ ಆಗಮನ ನೋಡ್ಕೊಂಬರೋಣ. जय
ಗಣಪತಿ ನೋಡ್ಬೋದು ರೀ, ಮಸ್ತ್ ಅಂದ್ರೆ ಮಸ್ತ್ ಇತ್ತು. ಆ ವರ್ಷದ ನನಗೆ ಭಾಳ ಇಷ್ಟ ಆಯ್ತು ರೀ ಗಣಪತಿ. ಮತ್ತು 2023 ಸ್ಪೆಷಾಲಿಟಿ ಅಂದರೆ ಹೆಣ್ಮಕ್ಳಿಗೆ ಸಪ್ರೇಟ್ ಟೈಮಿಂಗ್ಸ್ ಇತ್ತು ರೀ ಡಿ ಜೆಗೆ ಅಂತ. ಬರ್ರಿ ನೋಡ್ಕೊಂಬರಮಗೆ ಡಿ ಜೆದು. ಆರಿಸುವುದರ ಮೂಲಕ ಗಣಪತಿಯ ಮೆರವಣಿಗೆಗೆ ಚಾಲನೆಯನ್ನ ನೀಡಿದ್ದಾರೆ. ಈ ವರ್ಷದ ಗಣೇಶನ ಮೆರವಣಿಗೆ ಈಗ ಆರಂಭಗೊಳ್ಳಲಿದೆ. ಸರಿಯಾಗಿ ವಿಸರ್ಜನೆ ಪ್ರೊಸೆಷನ್ ಆದ ನಂತರ ಗಣಪತಿ ವಿಸರ್ಜನೆಕ್ಕಿಂತ ಮುಂಚೆ ಕೊನೆ ಕ್ಷಣಗಳು. ಇವಾಗ 2024 ಹೋಗ್ತಾ ಇದೀವಿ. ನೋಡ್ಬೋದು ಇಲ್ಲಿ ಬಾಯ್ಸ್ ಎಲ್ಲ ಗಣಪತಿ ಟೆಂಟಲ್ಲಿ ಬಂದು ಕೂರ್ತಾ ಇದೆ ಅಂದರೆ ಈ ಹುಡುಗರುಗಳದ್ದು ಎಷ್ಟು ಪರಿಶ್ರಮ ಇರುತ್ತೆ ಅಂದರೆ ಅದ್ರಾಗ ಮೆಚ್ಚಬೇಕ್ರಿ ಅವ್ರನ್ನೆಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬರ್ರಿ ಆಗಮನ ನೋಡ್ಕೊಂಬರಮ್ಮ. करता दुःख हरता वार्ता विघ्नाची दुर्वी पूर्वी प्रेम कृपा जयाची सर्वांगी सुंदर उदिशेंदुराची कंठी झळके माळ मुक्ता फळाची. जय देव जय देव जय देव जय देव जय मंगल मूर्ती हो श्री मंगल मूर्ती दर्शन मात्रे मान. ಟೆಂಟ್ ಬಂದ್ಬಿಟ್ಟು ಹೋದ ವರ್ಷದ್ರಿ ಭಾರಿ ಅಂದ್ರೆ ಭಾರಿ ಇತ್ತು, ಮಸ್ತ್ ಆಗಿತ್ತು. ಮತ್ತು ನೋಡಂಬರ್ರಿ ಗಣಪತಿ ಹೆಂಗೆ ಪ್ರತಿಷ್ಠಾಪನೆ ಭರ್ಜರಿಯಾಗಿ ರಾಜನ್ ತರ ಕುಂತ ನೋಡ್ರಿ ಗಣಪ ಒಳಗೆ. ಹಿಂದೂ ಮಹಾಮಂಡಳಿ ಈಶ್ವರ್ ಪಾರ್ಕ್ನಾಗ ರೀ ಪ್ರತಿದಿನ ಅಂದ್ರೆ ಪ್ರತಿದಿನ ಫಂಕ್ಷನ್ಸ್ ಇರ್ತಾವೆ ನೋಡ್ರಿ. ಆರ್ಕೆಸ್ಟ್ರಾ ಇರುತ್ತೆ, ಹಾಸ್ಯ ಇರ್ಬೋದು, ಸಿಂಗರ್ಸ್ ಇರ್ಬೋದು, ಜನಪದ ಹಾಡುಗಾರರು ಇರ್ಬೋದು, ಸರಿಗಮಪ ಅಲ್ಲಿ ವಿನ್ನರ್ಸ್ ಇರ್ತಾರಲ್ರಿ ಅವ್ರನ್ನೂ ಕರ್ಸಿರ್ತಾರೆ ಒಂದೊಂದ್ಸತಿ. ಭಾರಿ ಇರ್ತಾರೆ ಫಂಕ್ಷನ್ ಎಲ್ಲ. ಮತ್ತೆ ಇನ್ನೊಂದೇನು ಹೇಳ್ಬೇಕಪ್ಪ ಅಂದ್ರೆ ದಾಸೋಹ ರೀ, ಪ್ರತಿದಿನ ದಾಸೋಹ ಇರುತ್ತೆ ನೋಡ್ರಿ. ಮತ್ತೆ ಈಗ ಒಂದು 3-4 ವರ್ಷದಿಂದ ಪ್ರತಿದಿನ ದಾಸೋಹ ಆಯ್ತು ರೀ. ಮತ್ತೆ ವಿಸರ್ಜನೆಕ್ಕಿಂತ ಹಿಂದಿನ ದಿನ ಮಹಾ ದಾಸೋಹ ಇರುತ್ತೆ ರೀ. ಅವಾಗ ಏನಿಲ್ಲ ಅಂದ್ರೂ ಒಂದು 50,000-60,000 ಜನ ಮ್ಯಾಗ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ನೋಡ್ರಿ ಇಲ್ಲಿ. ಈಗ ಬರ್ರಿ ಹೋದ ವರ್ಷದ ವಿಸರ್ಜನೆ ಹೆಂಗಾತು, ಕ್ರೌಡ್ ಹೆಂಗಿತ್ತು, ಯಾವ ಡಿ ಜೆ ಬಂದಿತ್ತು ಅಂತ ತೋರಿಸ್ತೀನಿ.
ಭರ್ಜರಿ ಮೆರವಣಿಗೆ ಮುಗಿಸ್ಕೊಂಬಂದು ಇನ್ನೇನು ವಿಸರ್ಜನೆಕಿನ ಮುಂಚೆ ಕೊನೆ ಕ್ಷಣಗಳು ನೋಡ್ರಿ ಇವೆಲ್ಲ. ಬರ್ರಿ ಈ ವರ್ಷದ ಗಣಪತಿ ನೋಡೋ ಟೈಮ್ ಆಯ್ತು. ಕೆಳಗಡೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ, ನಾ ಬೇಗ ಅಪ್ಲೋಡ್ ಮಾಡ್ತೀನಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯ. ಗೈಸ್, ಹಿಂದೂ ಮಹಾಮಂಡಳಿಯ 8 ವರ್ಷ ಗಣಪತಿನ ತೋರಿಸಿದ್ದೀನಿ. ಈಗ 2025 ಅಂದರೆ ಈ ವರ್ಷದ ಗಣೇಶನ ತೋರಿಸ್ತೀನಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ವಿಸರ್ಜನೆ ವಿಡಿಯೋ ಅತಿ ಶೀಘ್ರದಲ್ಲಿ ಬರಲಿದೆ.